ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜುಕೇಷನಲ್ ಅಕಾಡೆಮಿ. ನಾವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ಸಂಖ್ಯಾ ಪದ್ಧತಿಯ ಅಭ್ಯಾಸವಾದಂತಹ 1.1 ಅಭ್ಯಾಸವನ್ನು ವಿವರವಾಗಿ ಬಿಡಿಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಅದೇ ಅಧ್ಯಾಯದ ಸಂಖ್ಯಾ ಪದ್ಧತಿಯ ಅಭ್ಯಾಸ 1.2 ಇಂದಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗೋಣ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ GPSTR, HSTR, PSTRಗೆ ಪ್ರಿಪೇರ್ ಆಗ್ತಿರುವಂಥ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಸಹ ಸಹಾಯವಾಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಕ್ಲಾಸ್ನ ಶುರು ಮಾಡೋಣ. ಈ ಇಂದಿನ ತರಗತಿಯಲ್ಲಿ ನಾವು 1.2 ಅಭ್ಯಾಸ 1.2 ಅನ್ನು ಬಿಡಿಸೋಣ. ನೋಡಿ, ಅಭ್ಯಾಸ 1.2 ಮೊದಲನೇ ಮೇನಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಹೇಳಿಕೆ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಸರಿನಾ ಅಥವಾ ತಪ್ಪ ಅಂತಂದರೆ ಈ ಹೇಳಿಕೆ ಸರಿ ಫ್ರೆಂಡ್ಸ್. ಹೇಗೆ ಅಂತಂದರೆ ನಾನು ನಿಮಗೆ ಹಿಂದಿನ ತರಗತಿಯಲ್ಲೇ ವಾಸ್ತವ ಸಂಖ್ಯೆಗಳು ಅಂದ್ರೇನು, ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅನ್ನೋದನ್ನೆಲ್ಲನೂ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೂ ಸಹ ತಿಳಿಸ್ತೀನಿ. ನೋಡಿ, ಇಲ್ಲಿ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತಂದರೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ ಹೇಗೆ ನಾವು ಇದು ಮಾಡೋದು ಅಂತಂದರೆ, ನೋಡಿ ಈಗ ಫಸ್ಟು ನಾನು ನಿಮಗೆ ಈ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆಗಳ ಬಗ್ಗೆ ನಾನು ಮೊದಲನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಬರಿತೀನಿ. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು, ಭಾಗಲಬ್ಧ ಸಂಖ್ಯೆಗಳು ಅಂದರೆ ಇದನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಇದರಲ್ಲಿ ಯಾವ್ಯಾವ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂದರೆ, ಇಲ್ಲಿ P/Q ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಎಕ್ಸಾಂಪಲ್ ಯಾವುದು, 1/2, 2/3, 4/5, ನೆಕ್ಸ್ಟ್ -5/3, 0 ಎಕ್ಸೆಟ್ರಾ ಅಲ್ವಾ. ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು, P/Q ಫಾರ್ಮಲ್ಲಿ ಬರೆಯೋಕ್ಕೆ ಆಗದಿರ್ತಕ್ಕಂಥದ್ದು, P/Q ಫಾರ್ಮಲ್ಲಿ ಬರೆಯೋಕ್ಕೆ ಸಾಧ್ಯವಿಲ್ಲದೆ ಇರೋದು ಅಭಾಗಲಬ್ಧ ಸಂಖ್ಯೆ ಅಂತಂದರೆ P/Q ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಎಕ್ಸಾಂಪಲ್ ಯಾವ್ಯಾವುದು, √3, √2, π ಅಲ್ವಾ, √15 ಎಕ್ಸೆಟ್ರಾ ಈ ಥರ. ಓಕೆ, ನೆಕ್ಸ್ಟು ವಾಸ್ತವ ಸಂಖ್ಯೆಗಳು ಅಂತಂದರೆ ಈ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಒಟ್ಟಿಗೆ ಸೇರಿದ್ರೆ ಅವುಗಳನ್ನ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳಿದ್ದೆ. ಇದನ್ನು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಇದರಲ್ಲಿ ಇದು ಎರಡೂ ಇರಬೇಕು ಒಟ್ಟಿಗೆ ಅಂತಾರೆ. ನೋಡಿ, ಈಗ 1/2, 2/3 ಒಟ್ಟಿಗೆ ಇರಬೇಕು, ಎಲ್ಲನೂ ಇರಬೇಕು. ಇದು ಭಾಗಲಬ್ಧ ಸಂಖ್ಯೆಯಲ್ಲಿರುವಂಥವು ಇರಬೇಕು. ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತಿರೋದು ಇದೇ ನಂಬರ್ಸ್ ಇರಬೇಕು ಅಂತ ಏನಿಲ್ಲ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ್ಯಾವ ನಂಬರ್ಸ್ ಇರುತ್ತೋ, ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ್ದಾವ್ದು ಇರುತ್ತೋ ಎರಡೂ ಒಟ್ಟಾಗಿರ್ಬೋದು. ಇದೇ ಪರ್ಟಿಕ್ಯುಲರ್ ಆಗಿ ಇದೇ ನಂಬರ್ಸ್ ಇರಬೇಕು ಅಂತ ಇಲ್ಲ, ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ. ಓಕೆನಾ. ಆದರೆ ಭಾಗಲಬ್ಧ ಸಂಖ್ಯೆನ P/Q ಫಾರ್ಮಲ್ಲಿ ಬರೆಯೋ ಥರ ಇರಬೇಕು, ಅಭಾಗಲಬ್ಧ ಸಂಖ್ಯೆನ ಬರೆಯೋಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಇಲ್ಲಿ ನೋಡಿ, √2, √3, π ಎಕ್ಸೆಟ್ರಾ. ಓಕೆನಾ. ಇಲ್ಲಿ ನಿಮಗೆ ಕೇಳುವಂಥ ಕ್ವಶನ್ ಏನು ಅಂತಂದರೆ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ. ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸಹ ನೋಡಿ, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾದರೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಅಂದರೆ ನೋಡಿ, ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳಿದಾವಲ್ಲ, ಇವೆಲ್ಲ ಇದಾವಲ್ಲ, ಇವು ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆಗಳಾಗ್ತವ. ಹೌದು ಅಲ್ವಾ, ಈ ಹೇಳಿಕೆ ಸರಿ ಅಲ್ವಾ. ಹೇಗೆ ಹೇಳಿ, ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ್ಯಾವ ಇರುತ್ತೋ ಅವೆಲ್ಲನೂ ಸಹ ವಾಸ್ತವ ಸಂಖ್ಯೆಗಳಲ್ಲೂ ಇರುತ್ತವೆ. ಆದ್ದರಿಂದ ನಾವು ಈ ಹೇಳಿಕೆನ ಸರಿ ಅಂತ ಕರಿತೀವಿ, ಸರಿ ಅಂತ ಹೇಳ್ತೀವಿ. ಯಾಕೆಂದರೆ
ವಾಸ್ತವ ಸಂಖ್ಯೆಗಳು, ಇದು ಈ ಹೇಳಿಕೆ ಸರಿ. ಹೌದು, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆಯೇ. ಯಾಕೆಂದರೆ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ, ಮತ್ತು ಭಾಗಲಬ್ಧ ಸಂಖ್ಯೆಗಳು ಸಹ ಇರ್ತವೆ, ಅಭಾಗಲಬ್ಧ ಸಂಖ್ಯೆಗಳು ಸಹ ಇರ್ತವೆ. ಆದ್ದರಿಂದ ಈ ಹೇಳಿಕೆ ಸರಿ ಫ್ರೆಂಡ್ಸ್. ಓಕೆನಾ. ಅದೇ ಥರ ಸೆಕೆಂಡ್ ಒನ್, ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಸಂಖ್ಯೆಯು √m ರೂಪದಲ್ಲಿರುತ್ತದೆ. ಇಲ್ಲಿ m ಒಂದು ಸ್ವಾಭಾವಿಕ ಸಂಖ್ಯೆ. ಈ ಹೇಳಿಕೆ ತಪ್ಪು ಫ್ರೆಂಡ್ಸ್. ಯಾಕೆ ಅಂತಂದರೆ m ಒಂದು ಸ್ವಾಭಾವಿಕ ಸಂಖ್ಯೆಯೂ ಆಗಿರ್ಬೋದು, ಸ್ವಾಭಾವಿಕ ಸಂಖ್ಯೆ ಮಾತ್ರ ಆಗಿರೋದಿಲ್ಲ, ಯಾಕೆಂದರೆ ಅದು ಧನಭಾಗಲಬ್ಧ ಸಂಖ್ಯೆಯೂ ಸಹ ಆಗಿರುತ್ತೆ. ಆದ್ದರಿಂದ ಈ ಹೇಳಿಕೆ ತಪ್ಪು. ನೆಕ್ಸ್ಟು ಥರ್ಡ್ ಒನ್, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಈ ಹೇಳಿಕೆ ತಪ್ಪು ಫ್ರೆಂಡ್ಸ್. ಯಾಕೆ? ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಹ ಬರುತ್ತವೆ. ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡಿ, ಬರೋದಿನಲ್ವಾ, ಇಲ್ಲಿ ನೋಡಿ, ಪ್ರತಿಯೊಂದು ವಾಸ್ತವ ಸಂಖ್ಯೆಗಳಿದಾವಲ್ಲ, ಇಲ್ಲಿ ವಾಸ್ತವ ಸಂಖ್ಯೆಗಳು ಇಲ್ಲಿರುವಂತಹ ಎಲ್ಲ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳ ಅಂತ ಕೇಳಿದ್ದಾರೆ ನೋಡಿ. ಇದರಲ್ಲಿ ವಾಸ್ತವ ಸಂಖ್ಯೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಹ ಬರುತ್ತವೆ, ಅಭಾಗಲಬ್ಧ ಸಂಖ್ಯೆಗಳು ಸಹ ಬರುತ್ತವೆ. ಆದ್ದರಿಂದ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ಲ. ಯಾಕೆಂದರೆ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಹ ಬರುತ್ತವೆ, ಬರೀ ಅಭಾಗಲಬ್ಧ ಸಂಖ್ಯೆಗಳು ಮಾತ್ರ ಬರೋದಿಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧಗಳ ಸಂಖ್ಯೆಗಳು ಸಹ ಬರುತ್ತವೆ. ಓಕೆನಾ. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಒನ್, ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು. ಎಲ್ಲ ಧನಪೂರ್ಣಾಂಕಗಳು ಅಂದರೆ ಪೂರ್ಣಾಂಕಗಳು ಗೊತ್ತಲ್ವಾ? ಪೂರ್ಣಾಂಕಗಳು ಅಂದರೆ ಏನು ಹೇಳಿದ್ದೀನಲ್ವಾ? ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ಪೂರ್ಣಾಂಕಗಳು ಅಂದರೆ ಏನು ಅಂತ. ಏನು ಪೂರ್ಣಾಂಕಗಳು ಅಂದರೆ ಅದು ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯ ಎಲ್ಲವನ್ನ ಒಳಗೊಂಡಂತಹ ಸಂಖ್ಯೆಗಳನ್ನ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಆ ಪೂರ್ಣಾಂಕಗಳಲ್ಲಿ ಧನಾತ್ಮಕ ಸಂಖ್ಯೆಗಳು ಇರ್ತವೆ, ಋಣಾತ್ಮಕ ಸಂಖ್ಯೆಗಳು ಸಹ ಇರ್ತವೆ. ಇದರಲ್ಲಿ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಂದರೆ, ಧನ ಪೂರ್ಣಾಂಕ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 25 ಇದೆಯಲ್ವಾ, ಇದು ಧನ ಪೂರ್ಣಾಂಕ. ಇಲ್ಲಿ 25 ಇದೆಯಲ್ಲ, ಇದು ಧನ ಪೂರ್ಣಾಂಕ. ಅದೇ -25 ಇದೆ, ಇದು ಋಣ ಪೂರ್ಣಾಂಕ ಆಗ್ತಿತ್ತು. ಇಲ್ಲಿ +25 ಇರೋದ್ರಿಂದ ಇದು ಧನ ಪೂರ್ಣಾಂಕ ಆಗುತ್ತೆ. ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಂತ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ವರ್ಗಮೂಲ ಬರೆದಾಗ ಏನಾಗುತ್ತೆ, √25 = 5 ಬರುತ್ತೆ ಅಲ್ವಾ? ಸೇಮ್ ಅದೇ ಥರ √16 = 4 ಬರುತ್ತೆ. ಈ ಥರ ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಂತ ಕೇಳಿದರೆ, ಇಲ್ಲ, ಎಲ್ಲ ಧನ ಪೂರ್ಣಾಂಕಗಳ ವರ್ಗಗಳು ಅಭಾಗಲಬ್ಧಗಳಲ್ಲ. ಯಾಕೆಂದರೆ ಅದನ್ನು p/q ಫಾರ್ಮಲ್ಲಿ ಬರೀಬೋದು. ನೋಡಿ, ಇದನ್ನು p/q ಫಾರ್ಮಲ್ಲಿ 5 ಮತ್ತು 4ನ ಬರಿಬೋದಾ? 4/1, 5/1 ಈ ರೀತಿ ಬರಿಬೋದಾ? ಆದ್ದರಿಂದ ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳಲ್ಲ. ಎಕ್ಸಾಂಪಲ್ ಏನಪ್ಪ ಅಂದರೆ, √25 = 5, ಇದೊಂದು 5 ಒಂದು ಭಾಗಲಬ್ಧ ಸಂಖ್ಯೆ. √16 = 4, 4 ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆದ್ದರಿಂದ ಎಲ್ಲ ಧನಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳಲ್ಲ ಅನ್ನೋದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದೊಂದು ಕಡಿಮೆ ಇರುವಂತಹ ಪ್ರಶ್ನೆಗಳಿರುವಂತಹ ಅಭ್ಯಾಸ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಮುಂದಿನ ತರಗತಿಯಲ್ಲಿ 1.3ಗೆ ಸಂಬಂಧಪಟ್ಟಂತಹ ಅಭ್ಯಾಸವನ್ನು ಬಿಡಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್.